ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಯಾರ ಬಾಯಲ್ಲಿ ಕೇಳಿದ್ರು ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಹಣ ಬಂದಿಲ್ಲ ಅಂತ. ಇವತ್ತು ಬೆಳಿಗ್ಗೆ ಬಂತು ನೋಡಿ. ಎಸ್ ಹೌದು, ತುಂಬ ಜನ ಹೇಳ್ತೀರಾ ಈಗ ಎಲ್ಲಿ ನಮ್ಗೆ ಹಣ ಬಂದಿಲ್ವಲ್ಲ. ಈಗ ಗೃಹಲಕ್ಷ್ಮಿ ಹಣವನ್ನು ನಾವು ಪಡ್ಕೊಳ್ಬೇಕು, ಗೃಹಲಕ್ಷ್ಮಿ ಹಣವನ್ನು ನಾವು ತಗೊಳ್ಬೇಕು ಅಂತಂದರೆ ನಮ್ಗೆ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾ ಇಲ್ಲ ಸರ್. ಇಲ್ಲಿ ನಮಗೆ ನೀವು ಹೇಳ್ತೀರಾ ಗೃಹಲಕ್ಷ್ಮಿ ಹಣ ಬಂದಿದೆ ಹಂಗೆ ಹಿಂಗೆ ಅಂತ, ಇಲ್ಲಿ ನಮಗೆ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲಲ್ಲ. ನೀವು ಹೇಳ್ತೀರಾ ಹಣ ಬಂದಿದೆ ಅಂತ, ನಮಗೆ ಬರ್ತಾ ಇಲ್ಲಲ್ಲ ಅಂದರೆ ಬರ್ತಾ ಇಲ್ವಲ್ಲ ಅಂತ ತುಂಬ ಜನ ಹೇಳ್ತೀರಾ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಯಾರ ಅಕೌಂಟಿಗೆ ಹಣ ಬರ್ತಾ ಇದೆ, ಯಾರ ಅಕೌಂಟಿಗೆ ಹಣ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್, ಏನು ಕತೆ, ಇಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅನ್ನುವಂಥದ್ದು. ನಾನು ಹೇಳ್ತೀನಿ ಕೇಳಿ, DBT ಮುಖಾಂತರ ಒಂದಿಷ್ಟು ಜನರೇ ಅಂದರೆ ಎಲ್ಲರ ಅಕೌಂಟಿಗೂ, ಒಟ್ಟಿನಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿದೆ. ಹಾಗಾದರೆ ಈಗ ಎಲ್ಲರ ಅಕೌಂಟಿಗೆ ಅಂದರೆ ಎಲ್ರಿಗೂ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ಒಂದಿಷ್ಟು ಜನರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು, ಒಂದಿಷ್ಟು ಜನರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು. ಅಂದರೆ ವೇರಿ ಆಗ್ತಾ ಇರುತ್ತೆ. ಈಗ ಇದೇ ರೀತಿ ಹಿಂಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಾದರೆ ಏನು ಮಾಡಬೇಕು, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಒಂದಿಷ್ಟು ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಸರ್, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಬಟ್ ನಮಗೆ ಇಲ್ಲಿ ಏನಾಗದೇ ಇದ್ರೂ ಪ್ರಯೋಜನ ಇಲ್ಲ, ಇಲ್ಲಿ ನಮ್ಮ ಗೃಹಲಕ್ಷ್ಮಿ ಹಣನೇ ಬರ್ತಾ ಇಲ್ವಲ್ಲ ಅಂತ ಅಲ್ವಾ. ಈಗ ಹಣ ನಮಗೆ ಪಡ್ಕೊಳ್ಳಿಕ್ಕೆ ಇಷ್ಟ ಇದೆ, ಅಪ್ಡೇಟನ್ನು ಮಾಡ್ತೀವಿ ನಾವು, ಅಪ್ಡೇಟನ್ನು ಕೂಡ ನಾವು 100% ಮಾಡ್ತೀವಿ, ನಮ್ಗೆ ಹಣನೇ ಬರ್ತಾ ಇಲ್ಲ. ಈ ಒಂದು ಪ್ರಾಬ್ಲಮ್. ಹಾಗಾಗಿ ನಾನು ಹೇಳುವಂಥದ್ದು ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕೂಲಾಗಿ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ನಾನು ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ರೇಷನ್ ಕಾರ್ಡ್ ಅಪ್ಡೇಟ್ ಇರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಇರಬಹುದು, ಆಧಾರ್ ಕಾರ್ಡ್ ಅಪ್ಡೇಟ್ ಇರ್ಬೋದು, ಅದನ್ನೆಲ್ಲ ಸೈಡಿಗೆ ಇಡಿ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು, ಈಗ ಪ್ರಾಕ್ಟಿಕಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಈಗ ವಾಸ್ತವವಾಗಿ ನಾನು ನಿಮ್ಗೆ ಏನು ಮಾಡಬೇಕನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಈಗ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಣ ಬಂದಿಲ್ಲ ಅಂದ ತಕ್ಷಣ ಫಸ್ಟ್ ಹೋಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ. ಏನು ಹೇಳಿದೆ ಹೇಳಿ, ಮೊಬೈಲ್ ನಂಬರ್ನ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ. ಅದರಿಂದ 100% ನಿಮ್ಮ ಎಲ್ಲರ ಅಕೌಂಟಿಗೆ, ಅಂದರೆ ನಾಟ್ ಓನ್ಲಿ ಒಬ್ರಿಗೆ ಮಾತ್ರ ಅವ್ರಿಗೆ ಇವ್ರಿಗೆ ಅಂತಲ್ಲ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಇದು ಮೊದಲ ಕೆಲಸ. ಏನು ಹೇಳಿದೆ ಹೇಳಿ, ಇದು ಮೊದಲ ಕೆಲಸ. ಗೃಹಲಕ್ಷ್ಮಿ ಯೋಜನೆ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಲೇಬೇಕು, ಕಡ್ಡಾಯವಾಗಿ, ಮ್ಯಾಂಡೇಟ್ರಿ ನೀವು ಮಾಡಲೇಬೇಕಾಗ್ತದೆ. ನೀವು ಅದನ್ನು ಮಾಡ್ತೀರ ಅಂತಂದ್ರೆ 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಇದು ಮೇಯ್ನ್ ಥಿಂಗ್. ಸೆಕೆಂಡ್ ಏನಂತಂದರೆ, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅರ್ಧಂಬರ್ಧ ಅಪ್ಡೇಟ್ ಮಾಡೋದು ದೇವರಣೆ ಸರಿಯಾಗಲ್ಲ. ನಾನು ಹೇಳ್ತೀನಲ್ಲ, ಅರ್ಧಂಬರ್ಧ ಅಪ್ಡೇಟ್ ಮಾಡಿ ನಮಗೆ ಹಣ ಬಂದಿಲ್ಲ, ನಮಗೆ ಹಣ ಜಮೆ ಆಗ್ತಾ ಇಲ್ಲ, ಅಥವಾ ನಮಗೆ ನಯ ಪೈಸೆ ಹಣ ಜಮೆ ಆಗ್ತಾ ಇಲ್ಲ, ನೋ, ನೆವರ್. ನೀವು ಕರೆಕ್ಟಾಗಿ ಅಪ್ಡೇಟನ್ನು ಮಾಡ್ತೀರಾ, ಕರೆಕ್ಟಾಗಿ ಯೋಜನೆಗೆ ರೆಸ್ಪಾಂಡನ್ನು ಮಾಡ್ತೀರಾ ಅಂತಂದಾಗ ಮಾತ್ರ ಹಣ ಜಮೆ ಆಗುತ್ತೆ. ಇವಾಗಲೇ ಹೇಳ್ತಾ ಇದ್ದೀನಿ ನಾನು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದಿಷ್ಟು ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಮುಂಚೆ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದನ್ನು ತಿದ್ಕೊಳ್ಳುವಂಥ ತುಂಬ ಮುಖ್ಯ. ರೈಟ್? ನಾ ಹೇಳ್ತಾ ಇರೋವಂಥದ್ದು ಕರೆಕ್ಟಾಗಿದೆಯಲ್ಲ. ಹಾಗಾಗಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇದನ್ನು ಕಂಪ್ಲೀಟ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಆವಾಗ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಇದು ತುಂಬ ಮುಖ್ಯ. ರೈಟ್? ನಾ ಹೇಳ್ತಾ ಇರುವಂಥದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಮತ್ತೊಮ್ಮೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ಕೆಲಸಗಳನ್ನು ಮಾಡೋದ್ರಿಂದ 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಗೃಹಲಕ್ಷ್ಮಿ 2,000 ಹಣ ಜಮೆ ಆಗುತ್ತೆ. DBT ಮುಖಾಂತರ DBT ಸ್ಟೇಟಸನ್ನು ಚೆಕ್ ಮಾಡಿಕೊಂಡು 100% ಎಲ್ಲರಿಗೂ ಹಣ ಜಮೆ ಆಗೋದು ಓಕೆ. ನಿಮಗೆ ಈಗ ಏನೋ ಒಂದು ಕೆಲಸ ಮಾಡಿ ನಿಮ್ಗೆ ಹಣ ಬರಬೇಕಂತಂದ್ರೆ ಆ ಕೆಲಸ ಮಾಡಲೇಬೇಕಲ್ವಾ? ಇದು ಹಾಗೆ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೇಕು, ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಹಣ ಮಾಡಬೇಕಂತ ಯಾರೆಲ್ಲ ಇದ್ದೀರಾ, ನಾನು ಎಲ್ರಿಗೂ ಹೇಳುವಂಥದ್ದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈ ರೀತಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಬೇಸಿಕ್ ಏನು ಹೇಳ್ತಾರೆ ಹೇಳಿ, ಬೇಸಿಕ್ ಇದೊಂದು ಏನೋ ಒಂದು ಈಗ ಒಂದು ಕೊನೆಯ ಒಂದು ಹಂತ ಅಂತಲ್ಲ, ಅಂದರೆ ಈಗ ಬೇಸಿಕ್ ಅಂತ ಅರ್ಥ. ಅಂದರೆ ಒಂದು ಬೇಸಿಕನ್ನು ನೀವು ಮಾಡಿದಾಗ 100% ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಅಂದರೆ ಫಸ್ಟ್ ವಿಧಾನ ಇದ್ರೆ ಬೇಸಿಕ್ ಅಂತ, ಅಂದರೆ ಫಸ್ಟ್ ವಿಧಾನ ನೀವು ಮಾಡಬೇಕಾಗ್ತದೆ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ ಹಣ ಜಮೆ ಆಗುತ್ತೆ. 100% ಹಣ ಜಮೆ ಆಗುತ್ತೆ. ಬಟ್ ತುಂಬ ಜನ ಏನು ಹೇಳ್ತಾರೆ ಅಂತಂದರೆ, ಇಲ್ಲ ನಮ್ಗೆ ಹಣ ಬರಲ್ಲ, ನಮಗೆ ಸರ್ಕಾರ ಏನು ಹಣ ಹಾಕಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ಈ ರೀತಿ ಥಿಂಕ್ ಮಾಡ್ತಾರೆ. ಫಸ್ಟ್ ಅದನ್ನು ಬಿಡಬೇಕು. ಯಾಕೆ ಬಿಡಬೇಕಂತಂದ್ರೆ, ಒಂದಿಷ್ಟು ಜನರಿಗೆ ಆ ಒಂದು ಐಡಿಯಾ ಗೊತ್ತಿಲ್ಲ. ನಾನು ಹೆಂಗೆ ಹಣ ಪಡ್ಕೊಳ್ಬಹುದು, ನಾನು ಹೆಂಗೆ ಹಣವನ್ನು ಮಾಡ್ಬೋದು, ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾ, ಈ ಒಂದು ಯೋಜನೆಯಿಂದ ಹಣವನ್ನು ಮಾಡಲಿಕ್ಕೆ ಸಾಧ್ಯವಾ ಅನ್ನುವಂಥದ್ದು ತುಂಬ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ಇಲ್ಲ ನಾವೇನು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಅದೆಲ್ಲ ಸುಳ್ಳು.
ನೀವು ಫಸ್ಟ್ ಯೋಚನೆ ಮಾಡಬೇಕು, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ನಾನು ಹೆಂಗೆ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದನ್ನು ಯೋಚನೆ ಮಾಡಿದಾಗ 100% ಪ್ರತಿಯೊಬ್ಬರು ಕೂಡ ಹಣವನ್ನು ಏನು ಪಡ್ಕೊಳ್ಳಿಕ್ಕೆ ಸಾಧ್ಯ. ತುಂಬ ಜನ ಅಂತಾರೆ ಇಲ್ಲ, ಅದು ನಿಮ್ಮ ಒಂದು ಮೆಂಟಾಲಿಟಿ, ನೀವು ಯೋಚನೆ ಮಾಡುವಂಥದ್ದು. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಸರಿಯಾಗಿ ಕರೆಕ್ಟಾಗಿ ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದಂತ ಯೋಚನೆ ಮಾಡಬೇಕು. ಅರ್ಥ ಆಯ್ತಾ ನಿಮಗೆ? ಎಲ್ಲರೂ ಕೂಡ 100% ಈ ಒಂದು ಯೋಜನೆಯಲ್ಲಿ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಎಸ್ ಕರೆಕ್ಟ್, ನಾನು ಹೇಳ್ತೀನಲ್ಲ 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ತುಂಬ ಜನ ಹೇಳ್ತಾರೆ ಇಲ್ಲ ನಮ್ಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಮ್ಮ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ನಾನು ಹೇಳ್ತೀನಲ್ಲ ಕರೆಕ್ಟಾಗಿ 100% ಕರೆಕ್ಟಾಗಿ ಯೋಚನೆ ಮಾಡಿದ್ರೆ 100% ಎಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ ತಿಂಗಳ 2,000 ಕಣ್ಣು ಮುಚ್ಕೊಂಡು ಪಡ್ಕೊಳ್ಬೋದು. ಕಣ್ಣು ಮುಚ್ಕೊಂಡು ಆರಾಮ್ಸೆ, ಹೇಳ್ತೀನಲ್ಲ ಆರಾಮ್ಸೆ. ತುಂಬ ಜನರಿಗೆ ಹೇಳ್ತಾ ಇರ್ತೀನಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವೇ ಇಲ್ಲ. ರೈಟ್, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಎಲ್ಲರ ಕೊಟ್ಟು ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂತಂದ್ರೆ ತುಂಬ ಜನ ಕಮೆಂಟ್ ಮಾಡಿ ನನ್ನ ಹತ್ರ ಕೇಳಿದ್ರಿ ಡಿ ಬಿ ಟಿ ಅಂತ. DBT ಮುಖಾಂತರ ಸರ್ಕಾರ ಪುಷ್ ಮಾಡ್ತಾ ಇದ್ದಾರೆ. 100% ಹಣ ಹಾಕುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಸ್ನೇಹಿತರೆ, ಪ್ರತಿಯೊಬ್ಬರು ಎಲ್ಲರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.